ವರ್ಷಲಿದ್ದ ಬರ್ತೀವಿ ಸರ್. ನಾವು ಬಳ್ಳಾರಿ ಡಿಸ್ಟಿಕ್ಕು ಗುತ್ತಿನೂರು ಗ್ರಾಮದಿಂದ ಬರ್ತೀವಿ. ಆಯ್ತು ಸರ್, ದೇವ್ರ ಮಹಿಮೇನು ಇದೆ, ನಡ್ಕೊಂಡೇ ಪಡ್ಕೊಂಡೆ ಸರ್. ನಾವು ಶರಣ ಬಸಪ್ಪ ಅಂತೇಳಿ ನಾವು ಅವಳು ಜವಳಿ ಹುಟ್ಟಿವಿ. ಬೇಡ್ಕೊಂಡು ನಾವು ತಂದೆ ತಾಯಿ ಬೇಡ್ಕೊಂಡಿದ್ರು ಸರ್. ಮತ್ತು ನಾವು ಅವಲ್ಲಿದ್ದ ಬರೋಕತ್ತೀವಿ ಸರ್. ನಾವು ಇವಾಗ ಬರೋಕ್ಕೆ 40 ವರ್ಷ ಆಯ್ತು ಸರ್. ನಮಗೆ ಇವಾಗ 37-38 ವರ್ಷ. ನಾವು ಜಗ್ಗಿ ಜನ ಬರ್ತೀವಿ, ಒಂದು ಟ್ರಾಕ್ಸ್ ಜನ ಬರ್ತೀವಿ ಸರ್ ನಮ್ಮೂರ್ಲಿದ್ದ. ನಾವು ಪುರಾಣ ಸಮಿತಿಯಲ್ಲಿ ನಡೆಸ್ತಾ ಇದ್ದೀವಿ ಸರ್. ಸುತ್ತಮುತ್ತ ನಾವು ಮುಂದಕ್ಕೆ ಪುರಾಣ ಇಡೋಣಂತ ಮಾಡಿವಿ ಸರ್. ಸಿಂಧನೂರು ತಾಲೂಕು, ಜಿಲ್ಲಾ ರಾಯಚೂರು. ಸುಮಾರು 30 ವರ್ಷದಿಂದ ನಮ್ಮ ತಾಯಿಗಳು, ನಮ್ಮ ತಾಯಿ ತಂದೆಗಳು ಇಲ್ಲಿ ಶರಣಬಸಪ್ಪನ ಜಾತ್ರೆಗೆ ಬರ್ತಿದ್ರು. ಯಾಕಂದರೆ ಇದು ನಡೆದಾಡ ದೇವರು. ಅಂದರೆ ಇಲ್ಲಿ ನಾವು ಏನು ಅನ್ಕೊಂಡಿರ್ತೀವಿ, ಮಕ್ಕಳಂದ್ರೆ ಮಕ್ಕಳು ಕೊಟ್ಟನ, ಭಾಗ್ಯ ಅಂದ್ರೆ ಭಾಗ್ಯ ಕೊಟ್ಟನ, ಏನು ಬೇಕಾದ ಅನ್ಕೊಂಡದ್ದು ಕೊಟ್ಟನ. ಅದಕ್ಕಾಗಿ ಈ ಸುತ್ತಮುತ್ತಲ ಎಲ್ಲ ಜನಸಂಖ್ಯೆ ಯಾವ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಎಲ್ಲ ಕಡೆ ಮಂದಿ ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ಅದನ್ನೊಂದು ನಡೆದಾಡೋ ದೇವ್ರು, ಅದನ್ನೊಂದು ಪೌಡ ಆಗಿಬಿಟ್ಟವ. ಯಾಕಂದ್ರೆ ಮಕ್ಕಳದ್ರೆ ಮಕ್ಳು ಕೊಡೋಣ, ನಗ್ನಲ್ದ್ರೆ ನಗ್ನ ಆಗ್ಯಾವ, ಅವ್ರು ಏನು ಅನ್ಕೊಂಡಿದ್ದು ಎಲ್ಲ ಆಗ್ಯಾವ. ಹಂಗಾಗಿ ನಾವು ಬರಕತ್ತು. ನಾನು ಈಗ ಸುಮಾರು ಅಂದ್ರೆ 11 ವರ್ಷ ಆಯ್ತು ನಾನು ಬರಕತ್ತೀಗ. ಅನ್ನ ಎಲ್ಲ ಎಲ್ಲೇನೋ ಹೋಗಲಿ ಅನ್ನದಾಸೋಗ ಅಲ್ಲೇ ಮತ್ತೆ ಕರೆದು ಊಟ ಮಾಡಿಸ್ತಾರೆ. ಅನ್ನದ ದಾಸೋಗ ಏನು ಕೊರತಿಲ್ಲ ಇಲ್ಲಿ. ಅನ್ನದ್ದು ನೀರಿಂದು ಏನೂ ತೊಂದ್ರಿಲ್ಲ. ದೇವ್ರನ್ನು ಅನ್ನಕ್ಕೆ ತಪ್ಪಲ್ಲ. ಪರಮಾತ್ಮ ಇದ್ದಂಗಿಲ್ಲ. ಯಾಕಂದರೆ ಏನು ಕೊರತಿಲ್ಲ ಹೇಳ. ಎಲ್ಲ ಜನಸಂಖ್ಯೆ ನೋಡಿದ್ರೆ ಎಲ್ಲ ಉಂಡಂಗೆ ಆಗ್ತೈತೆ. ಊಟದಕ್ಕಿಂತ ಅಪ್ಪನಮಗೆ ಆಯ್ತಿಲ್ಲ, ಏನು ಅಭ್ಯಂತರ ಇಲ್ಲ. ಈಗ ನಾವು ಸುಮಾರು 30-35 ವರ್ಷ ಆಯ್ತು ನೋಡಕತ್ತಿ. ಅವ್ರು ಏನು ಅಂದ್ಕೊಂಡದ್ದು ಕೂಡ ಆಗೈತಿ ಇಲ್ಲಿ.
ದೇವಸ್ಥಾನ ಇದೆ. ಭಾಳ ವರ್ಷಗಳಿಂದ ನಡ್ಕೊಂಡಿದ್ದೀವಿ. ಅಂದ್ಕೊಂಡಿದ್ದು ಆಗುತ್ತೆ. ಇಲ್ಲಿ ಭಾಳ ಜನ ಸೇರ್ಕೊಂಡಿದ್ದಾರೆ ಜಾತ್ರೆಗೆ.